ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದಂತಹ ಜಾಗ ಯಥಾಸ್ಥಿತಿಯಲ್ಲಿರಬೇಕು, ಯಾವುದೇ ಅನ್ಯ ಕಾರ್ಯಕ್ಕೆ ಬಳಕೆ ಆಗಬಾರದು ಎಂದು ಮಾಜಿ ವಿಧಾನಸಭಾ ಅಧ್ಯಕ್ಷ ಮಾಜಿ ಶಾಸಕ ಕೆಜಿ ಬೋಪಯ್ಯ ಒತ್ತಾಯಿಸಿದರು. ನಾಪೋಕ್ಲು ಸಮೀಪದ ಚೆರಿಯಪರಂಬುಗೆ ಬುಧವಾರ ಭೇಟಿ ನೀಡಿದ ಬಿಜೆಪಿ ಪಕ್ಷದ ಪ್ರಮುಖರು ನೂತನವಾಗಿ ನಿರ್ಮಾಣ ಹಂತದಲ್ಲಿರುವ ಶಾದಿ ಮಹಲ್ ಕಟ್ಟಡದ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದಿಂದ ಒಟ್ಟು 47.2 ಎಕರೆ ಸ್ಥಳ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗೆ ನೀಡಲಾಗಿದೆ. ಇಲ್ಲಿ ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜು, ಅಂಬೇಡ್ಕರ್ ವಸತಿ ಶಾಲೆ ಎಲ್ಲವೂ ಇದ್ದು ಒಟ್ಟು ಜಾಗ ಶಿಕ್ಷಣದ ಉದ್ದೇಶಕ್ಕೆ ಬಳಕೆಯಾಗಿದೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಶಿಕ್ಷಣ ಸಂಸ್ಥೆಗೆ ಮೀಸಲಿಟ್ಟ ಜಾಗವನ್ನು ಶಾದಿ ಮಹಲ್ ನಿರ್ಮಾಣಕ್ಕೆ ಬಳಸುತ್ತಿರುವುದು ಖಂಡನೀಯ. ಶಾಲೆಗೆ ದಾನವಾಗಿ ನೀಡಿದ ಸ್ಥಳ ಶಿಕ್ಷಣದ ಉದ್ದೇಶಕ್ಕೆ ಬಳಕೆಯಾಗಬೇಕು. ಇದಕ್ಕೆ ಸಂಪೂರ್ಣ ಭದ್ರತೆ ಮಾಡಿ ಯಾರೂ ಪ್ರವೇಶಿಸದಂತೆ ಮಾಡಬೇಕಿದೆ ಎಂದರು. ಯಾಕೆಂದ್ರೆ ಕಲ್ಗಿ ಕೊಡುತ್ತೆ ಪರಿಹಾರ ಕೊಡಕ್ಕೆ ಬರೋ ಕಮಿಟಿಗಿಂತ ಮೇಲೆ ಯಾರೆಲ್ಲ ಹೊಡೆದರೆ ನೀನು ಸೇರಿ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದಾರೆ. ಹಾಗೆ ಸರ್ಕಾರದಿಂದಲೂ ಭಾಳ ಹಿಂದೆ ಮಂಜೂರಾತಿ ಆಗಿದೆ. ಒಟ್ಟು 47.2 ಎಕರ್ಸ್ ಜಾಗ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗೆ ಇದೆ. ಜನಸಂಖ್ಯೆ ಇದು ಬೆಳೆದ ಹಾಗೆ ಇಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿದೆ, ಸರ್ಕಾರಿ ಕಾಲೇಜು. ಅದಕ್ಕೆ ಜಾಗ ಇಲ್ಲಿ ಧಾರಾಳ ಜಾಗ ಇರೋದರಿಂದ ಅದನ್ನು 10 ಎಕರೆಯನ್ನು 2007ರಲ್ಲಿ ಸೀನಿಯರ್ ಕಾಲೇಜ್ ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಲಿಕ್ಕೆ ಕೊಟ್ಟಿದೆ. ಅದಾದ ನಂತರ ಇಲ್ಲಿ ಒಂದು ವಸತಿ ಶಾಲೆ ಭಾಳ ಹಿಂದಿನಿಂದಲೇ ಇತ್ತು. ಹಾಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನು ವಸತಿ ಶಾಲೆ ಇದೆ, ಅದೊಂದು ವಸತಿ ಶಾಲೆ ಕೂಡ ಇವತ್ತು ಬಂದಿದೆ. ಅಲ್ಲಿ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಅದಕ್ಕೆ 7 ಎಕರೆ ಕೊಟ್ಟಿದೆ. ಎಲ್ಲವೂ ಸರ್ಕಾರಿ ಆದೇಶದ ಪ್ರಕಾರ ಇರುವಂಥ ಜಾಗಗಳನ್ನು ಶಿಕ್ಷಣದ ಉದ್ದೇಶಕ್ಕಾಗಿ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಬೇರೆ ಯಾವುದಕ್ಕೂ ಕೊಡಲಿಕ್ಕೆ ಅವಕಾಶಗಳು ಇಲ್ಲ. ಅದು ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಹಾಗಾಗಿ ಒಟ್ಟು ಈ ಕಾಲೇಜಿಗೆ ಕೊಟ್ಟಂಥ 10 ಎಕರೆ, ಅಂಬೇಡ್ಕರ್ ವಸತಿ ಶಾಲೆಗೆ ಕೊಟ್ಟಿರುವಂಥ 7 ಎಕರೆ, ಉಳಿಕೆ 13 ಇನ್ನೊಂದಿದೆ. ಒಟ್ಟು ಜಾಗದ ಬೌಂಡ್ರಿ ಇವತ್ತು ಗುರುತಾಗಬೇಕಾಗಿದೆ. ಒಂದು ಸಲ ಆಗಿದೆ. ಆದರೂ ಅದರ ಬಗ್ಗೆ ಒಂದಿಷ್ಟು ಕಾನೂನಿನ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಹೇಳಿದಂತೆ ಈ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಅದು ಆಗಿಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ಒತ್ತಾಯ ಇದೆ. ಏನು ಶಾಲೆಗೆ ಅಂಥೇಳಿ ಇಲ್ಲಿ ಜಾಗ ಗುರುತಿಸಲ್ಪಟ್ಟಿದೆ, ಅದರ ಯಥಾಸ್ಥಿತಿ ಇರಬೇಕು ಶಾಲೆ. ಮತ್ತು ಜಿಲ್ಲಾ ಪಂಚಾಯಿತಿಯವರು ಏನು ಅಂದಂತೆ ಅದಕ್ಕೆ ಸುತ್ತು ಒಂದು ಭದ್ರತೆಯನ್ನು ಮಾಡಿ ಇದರೊಳಗೆ ಯಾರೂ ಇನ್ನು ಮುಂದೆ ಪ್ರವೇಶ ಮಾಡಿದಾಗೆ ಮಾಡಬೇಕು. ಇಲ್ಲಿ ಖಬರಸ್ಥಾನ ಅವರ ಇಸ್ಲಾಮಿಕ್ ಲಾದಲ್ಲಿ ನಾನು ಮಾಹಿತಿ ಇದ್ದ ಹಾಗೆ ಇಲ್ಲಿ ಇದರ ಮಧ್ಯೆ ಅಡಿಕೆ ಗಿಡನೂ ಹಾಕಿಬಿಟ್ಟಿದ್ದಾರೆ. ಎಲ್ಲಿದೆ ಅವಕಾಶ? ನಾನಂತೂ ಎಲ್ಲೂ ನೋಡಲಿಲ್ಲ ಖಬರಸ್ಥಾನಗಳು. ಅಂದರೆ ಉಳುವಂಥ ಶವ ಉಳುವಂಥದ್ರಲ್ಲಿ ಇಲ್ಲಿ ಅಡಿಕೆ ತೋಟನೂ ಮಾಡಿದ್ದಾರೆ. ಏನಿದರ ಅರ್ಥ? ಇವರೇನು ಅವರ ಶವ ಹೂಳಲಿಕ್ಕೆ ಇಟ್ಟಿದ್ದಾರೋ ಅಡಿಕೆ ತೋಟ ಮಾಡೋಕ್ಕೆ ಇಟ್ಟಿದ್ದಾರೆ. ಪಕ್ಕದಲ್ಲಿ ಇದು ಎಂಥದ್ದು ಕಾವೇರಿ ಹೊಳೆದು ಅದು ಒಂದು ಇದೆ. ಅದರ ಜೊತೆಗೆ ಇಲ್ಲಿ ಎಂಥದ್ದು ಶಾದಿ ಮಹಲ್ ನಮ್ಮ ಸರ್ಕಾರ ಇರುವಾಗಲೇ ಆ ಯೋಜನೆಯನ್ನು ತಂದಿದ್ದು ಕೊಟ್ಟಿದ್ದೇವೆ, ಸಾಕಷ್ಟು ಕೊಟ್ಟಿದ್ದೇವೆ. ಅದರ ಬಗ್ಗೆ ಏನು ತಕರಾರಿಲ್ಲ. ಆದರೆ ಈ ಶವ ಹೆಣ ಉಳೋ ಜಾಗದಲ್ಲಿ ಶಾದಿ ಮಹಲ್ ಕಟ್ಟೋದು ಯಾವ
ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರ ಇದರಲ್ಲೂ ಇರಲಿಕ್ಕಿಲ್ಲ ಅಂತ ಎಷ್ಟರ ಮಟ್ಟಿಗೆ ಅದು ಇದು ಸರಿ ಹೊಂದುತ್ತದೆ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಈಗಲೇ ಹೇಳಿದಂತೆ ಈಗ ಮಳೆಗಾಲದಲ್ಲಿ ಏನಾದರೂ ಇಲ್ಲಿ ಬಂದು ನೋಡಿದರೆ ಒಂದು 15-20 ದಿವಸ ಇದು ಸಬ್ಬಂದ್ ಇರ್ತದೆ. 15 ಅಡಿ ಅಲ್ಲಿ ಶಾಲಾ ಕಾಲೇಜ್ ಗ್ರೌಂಡದು ಆ ಮೇಲ್ಭಾಗದ ಕಾಣ್ತಾವಲ್ಲ ಅದರ ಒಳಗೇನು ನೀರು ಹೋಗುತ್ತೆ. ಮತ್ತೇನು ಈ ಶಾದಿ ಮಾಲ್ ಇದು ಮತ್ತೆ ಪರಿಹಾರಕ್ಕೆ ಹೌದು, ಒಂದು ಆಲ್ರೆಡಿ ನಮ್ಮ ಸರ್ಕಾರ ಇರುವಾಗಲೇ ಕಟ್ಟಿ ಕೊಟ್ಟು ಎಲ್ಲವೂ ಆಗಿದೆ. ಇಲ್ಲೇನು ಇವರಿಗೆ ಶಾದಿ ಮಾಲ್ ಇಲ್ಲವೇ ಇಲ್ಲ ಅಥವಾ ಆಲ್ಟರ್ನೇಟ್ ಜಾಗನೇ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಸರ್ಕಾರಿ ಜಮೀನನ್ನು ಕಬಳಿಸುವ ಹುನ್ನಾರ ಇದು ಇದೆ. ಇದಕ್ಕೆ BJP ಅವಕಾಶ ಕೊಡೋದಿಲ್ಲ. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಒಂದು ಸರ್ವೆ ಎಲ್ಲ ಕಾನೂನಾತ್ಮಕವಾಗಿ ಸಂಬಂಧಪಟ್ಟವರಿಗೆಲ್ಲ ಮಾಹಿತಿ ನೀಡಿ ಶಾಲೆ ಜಾಗವನ್ನು ಗುರುತಿಸಿ ಅದನ್ನು ಪ್ರೊಟೆಕ್ಷನ್ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಒಂದು ರೀತಿಯಲ್ಲಿ ಕಾನೂನು ಹೋರಾಟನೂ ಮಾಡಲಿಕ್ಕೆ BJP ಸಿದ್ಧ ಇದೆ ಮತ್ತು ಜನರನ್ನು ಸಂಘಟಿಸಿಯೂ ಈ ಒಂದು ಅಕ್ಷಮ್ಯ ಅಕ್ರಮಗಳು ಏನಿದೆ ನಡೀತಾ ಇದೆ ನಿರಂತರ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ವಿದ್ಯಾರ್ಜನೆಗಾಗಿ ಶಾಲೆಗೆ ದಾನಿಗಳು ನೀಡಿದ ಜಾಗವನ್ನು ಶಾದಿ ಮಾಲ್ಗೆ ನೀಡಿರುವುದು ಜಿಲ್ಲೆಯಲ್ಲಿ ಇದು ಪ್ರಥಮ. ವಿದ್ಯಾಕೇಂದ್ರದಲ್ಲಿ ಎಲ್ಲ ಜಾತಿ ಜನಾಂಗದವರು ವಿದ್ಯಾಭ್ಯಾಸವನ್ನು ಮಾಡುವ ಸ್ಥಳವಾಗಲಿದ್ದು ಇದನ್ನು ಎಲ್ಲರೂ ಸೇರಿ ಉಳಿಸಬೇಕಾಗಿದೆ. ಮಾತ್ರವಲ್ಲದೆ ಇದು ಪ್ರವಾಹದಿಂದ ಮುಳುಗಡೆಯಾಗುವ ಪ್ರದೇಶವಾಗಿದ್ದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿದ್ಯಾಸಂಸ್ಥೆಗೆ ಒತ್ತು ಕೊಡುವಂಥ ಕೆಲಸವನ್ನು ಭಾಳ ಪೂರ್ವಜರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹಲವಾರು ನಿರ್ದೇಶನಗಳಿವೆ. ಅದರಲ್ಲೂ ಕೂಡ ವಿದ್ಯಾಸಂಸ್ಥೆಗೆ ದಾನವಾಗಿ ಕೊಟ್ಟಂಥದ್ದು ಮತ್ತು ಸರ್ಕಾರದಿಂದ ಮಂಜೂರಾತಿಯಾದಂಥ ಜಾಗವನ್ನು ನನಗೆ ತಿಳಿದಾಗೆ ಇದು ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಇದನ್ನು ಶಾದಿ ಮಾಲಿಗೆ ಕೊಟ್ಟಿದ್ದಾರಂತೆ. ಇದು ದುರಾದೃಷ್ಟಕರ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಅದರ ಜೊತೆಗೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಯಾರನ್ನು ಲೆಕ್ಕಿಸದೆ ಈ ಜಾಗದಲ್ಲಿ ಶಾದಿ ಮಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಈ ಜಾಗವನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ವಿದ್ಯಾಕೇಂದ್ರ ಅಂತಂದರೆ ಅದು ಒಂದು ದೇಗುಲದ್ದಾಗೆ. ಆ ವಿದ್ಯೆ ಕಲೀಲಿಕ್ಕೆ ಎಲ್ಲ ಜನಾಂಗದವರು ಬರ್ತಾರೆ. ಅದರಲ್ಲಿ ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಪಾರ್ಸಿಗಳು ಎಲ್ಲರೂ ಕೂಡ ವಿದ್ಯಾಕೇಂದ್ರಕ್ಕೆ ಬರುವಂಥದ್ದು, ವಿದ್ಯೆ ಕಲಿಯುವಂಥದ್ದು ಕಲ್ತ್ಕೊಂಡು ಹೋಗ್ತಾರೆ. ಅಂಥ ಜಾಗವನ್ನು ಎಲ್ಲ ಜನಾಂಗದವರು ಸೇರಿಸಿ ಉಳಿಸುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಇದನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಳೆ ಬಂದಾಗ 11 ಅಡಿ ನೀರು ನಿಲ್ತದೆ ಅಂತ ಹೇಳ್ತಾರೆ. ಮುಳುಗಡೆ ಆಗುವಂಥ ಪ್ರದೇಶದಲ್ಲಿ ಯಾಕೆ ಕೊಡ್ತಾರೆ? ಕೊಡಬಾರ್ದು, ಯಾವುದೇ ಕಾರಣ ಕೊಡಬಾರ್ದು. ಇನ್ನು ಪರಿಹಾರ ಗಂಜಿ ಕೇಂದ್ರ ಹೇಳುವಂಥ ವ್ಯವಸ್ಥೆನ ಮಾಡುವಂಥದ್ದು ಆಗಬಾರ್ದು. ಮುಳುಗಡೆ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಈ ಜಾಗವನ್ನು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ಈ ಸಂಬಂಧಪಟ್ಟಂಥ ಯಾರು ತಹಶೀಲ್ದಾರರಿದ್ದಾರೆ, ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಕೂಡ ಆಗ್ತೇನೆ. ಆದರೆ 2013ನಲ್ಲಿ ಈ ಜಾಗದಲ್ಲಿ ಸುಮಾರು 7-8 ಜನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಕುಲ್ಲಪಡಿಸಬೇಕು ಅಂತೇಳಿ ಆಗಿನ DC ಆದೇಶ ಕೊಟ್ಟ ಕಾಪಿ ಕೂಡ ನಮ್ಮ ಹತ್ರ ಇದೆ. ಆಗಿದ್ದು ಕೂಡ ಅದನ್ನು ಓವರ್ಲುಕ್ ಮಾಡಿ ಕೊಟ್ಟಿದ್ದಕ್ಕೆ ಅಂಥ ತಹಶೀಲ್ದಾರರಾಗಲಿ ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಆಗ್ತಾನೆ. ಅದರ ಜೊತೆಗೆ ಸರ್ವೇನು ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ಬೋದು, ಪ್ರಿನ್ಸಿಪಾಲ್ರು ಇರ್ಬೋದು, ಇದನ್ನು ಸರ್ವೆ ಮಾಡಿ ಇದನ್ನು ನಮಗೆ ಒದಗಿಸ್ಕೊಡಿ ಅಂತ ಹೇಳೋ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಆ ಪತ್ರಕ್ಕೆ ಯಾವುದೇ ಸೊಪ್ಪು ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಗೆ ಯಾರೋ ಹೇಳ್ತಾ ಇದ್ರು ಸರ್ವೇನು ಕೂಡ ಕದ್ದು ಮುಚ್ಚಿ ಸರ್ವೆ 3 ದಿವಸ ಮುಂಚೆ ಮಾಡಿದ್ದಾರೆ ಅಂತ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ಮಾಹಿತಿ ಕೊಡಬೇಕಾಗ್ತದೆ. ಇಂಥ ದಿವಸ ನಾವು ಸರ್ವೆಗೆ ಬರ್ತೇವೆ, ನೀವು ಖುದ್ದಾಗಿ ಹಾಜರಿ ಇರಬೇಕು ಹೇಳಬೇಕಾಗ್ತದೆ. ಮತ್ತು ಆ ಸರ್ವೆ ಆದ ನಂತರ ಅಲ್ಲಿ ಹಾಜರಿದ್ದು ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಆ ಸ್ಕೂಲ್ ಅವರಿಂದ ಸೈನನ್ನು ಮಾಹಿತಿಯನ್ನು ತಗೊಂಡಿದ್ದಾರೆ, ಸರ್ವೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಹೇಳಿಕೆಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ಆಡುವಂಥದ್ದು ಕಾಣ್ತದೆ. ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಶಿಕ್ಷಣ ಸಂಸ್ಥೆಗೆ ಮೀಸಲಾದ ಜಾಗದಲ್ಲಿ 100 ಮರಗಳನ್ನು ನಾಶ ಮಾಡಿದ್ದಾರೆ. ಮರಗಳ ಲೂಟಿಯಾಗಿವೆ. ವಿವಿಧ ಕುಟುಂಬಸ್ಥರು ಉದಾರವಾಗಿ ನಾಡಿನ ಸಮಸ್ತ ಜನತೆಯ ವಿದ್ಯಾಭ್ಯಾಸಕ್ಕಾಗಿ ಶ್ರೇಯೋಭಿವೃದ್ಧಿಗಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮವಾಗುತ್ತಿದೆ ಎಂದು ಕಿಡಿಕಾರಿದರು. ಈ ನಾಪೋಕ್ಲು ನಾಡಿನಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿಯ ಒಂದು ವಿದ್ಯೆಗೆ
ಒಂದು ಬೆಂಬಲವಾಗಿ ಅನೇಕ ಕೊಡವ ಕುಟುಂಬಗಳು ಮತ್ತು ಬ್ರಾಹ್ಮಣ ಕುಟುಂಬ ಸೇರಿ ಅನೇಕ ಕುಟುಂಬಗಳು ಇಲ್ಲಿ ಒಂದಷ್ಟು ಜಾಗವನ್ನು ನಾಪೋಕ್ಲು ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಸರ್ಕಾರದಿಂದಲೂ ಇದಕ್ಕೊಂದು ಮತ್ತಷ್ಟು ಜಾಗವನ್ನು ಗ್ರ್ಯಾಂಟ್ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದ್ರ ಮಧ್ಯದಲ್ಲಿ ಈಗ ನಾವು ಮೊನ್ನೆ ಈಗ ಒಂದು ಕೆಲವು ಸಮಯಗಳಿಂದ ಈ ಕಾಲೇಜಿನ ಪ್ರಾಂಶುಪಾಲ ಇರ್ಬೋದು, ಆ ಜಿಲ್ಲಾ ಇದರ ಶಾಲೆಯ ಅಭಿವೃದ್ಧಿ ಸಮಿತಿ ಏನಿದೆ, ಇವರು ಒಂದಷ್ಟು ಸಭೆ ಮಾಡಿ ಇಲ್ಲಿ ಕೆಲವು ಜಾಗಗಳು ಅತಿಕ್ರಮಣ ಆಗ್ತಾಯಿದೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗೂ ಕೊಟ್ಟಿದ್ದಾರೆ, PDO ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಒಂದಷ್ಟು ಮನವಿಯನ್ನು ಕೊಟ್ಟು ಇಲ್ಲಿ ಏನಾದರೂ ಅತಿಕ್ರಮಣ ಆಗಿದ್ದನ್ನ ನಮಗೆ ಸರ್ವೆ ಮಾಡಿ ಗುರುತು ಮಾಡಿಕೊಡಿ, ಗಡಿ ಗುರುತು ಮಾಡಿಕೊಡಿ, ಹದ್ದು ವಸ್ತು ಗುರುತು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಹಿಂದೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರಿಗೆ ಒಂದು ಇದನ್ನು ಕೊಟ್ಟಿರುವಂಥದ್ದು ಇದೆ. ಆ ಜಾಗವನ್ನು ತುರ್ತಾಗಿ ಏನು ಪರಿಸ್ಥಿತಿ ಇದೆ ಅಂತೇಳಿ ಸರ್ವೆ ಮಾಡಿ ಅದನ್ನು ಗುರ್ತು ಮಾಡಿಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳೇ ಬರೆದಿದ್ದಾರೆ. ಇಷ್ಟು ಜಾಗದಲ್ಲಿ ಒಂದೇ ಒಂದು ಮರ ಇಲ್ಲ, ಇಲ್ಲಿ ಸಾಕಷ್ಟು ಮರಗಳು ಇತ್ತು ಅಂತ ಹೇಳ್ತಾರೆ. ಈ ಮರಗಳು ಸಹ ಎಲ್ಲಿ ಹೋಯಿತು? ಇದ್ರ ಬಗ್ಗೆ ಅರಣ್ಯ ಇಲಾಖೆಯ ಇದೇನು ಕ್ರಮ ಏನು? ಇದೇನು ಅವರಿಗೇನು ಅನ್ವಯ ಆಗೋದಿಲ್ಲ ಕಾನೂನು ಕೇಳಲಿಕ್ಕೂ ಇಷ್ಟಪಡ್ತೇವೆ. ಯಾಕೆಂದರೆ ಅವರೀಗ ಶಾದಿ ಮಾಲ್ ಕಟ್ಟೋ ದೃಷ್ಟಿಯಿಂದ ಸಾಕಷ್ಟು ನೂರಾರು ಮರಗಳನ್ನ ತೆಗೆದಿರುವಂಥ ಕುರುಹು ಕಾಣ್ತಾ ಇದೆ. ನಾವು ಅದೇ ಈ ಭಾಗದಲ್ಲಿ ನೋಡಿದರೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ, ಆದರೆ ಇಲ್ಲಿ ಬೆಳೆದ ಮರಗಳು ಏನಾಯಿತು? ಹಿಂದೆ ಎಲ್ಲರೂ ನೋಡ್ತಿದ್ದಾಗೆ ಇಲ್ಲಿ ಮರಗಳಿತ್ತು, ಆ ಮರದ ಖಾಲಿಯಾಗಿರೋ ಬಗ್ಗೆನೂ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ಕೇಳಲಿಕ್ಕೂ ಇಷ್ಟಪಡ್ತಾರೆ. ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟತೆ ಇದೆ. ಆದರೂ ಸಹ ಅದನ್ನ ಸರ್ವೆ ಮಾಡಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದಾರೆ? ಅಥವಾ ಅದು ಸರಿಯಾಗಿ ಇರೋದಕ್ಕಿಂತ ಮೊದಲು, ಸರ್ವೆ ಮಾಡೋದಕ್ಕಿಂತ ಮೊದಲು, ಗಡಿ ಗುರುತಿಸೋದಕ್ಕಿಂತ ಮೊದಲು ಶಾದಿ ಮಾಲ್ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡುವಂಥ ತುರ್ತು ಪರಿಸ್ಥಿತಿ ಏನು? ನಾವು ಯಾವುದಕ್ಕೂ ವಿರೋಧ ಅಲ್ಲ, ಅವ್ರ ಜಾಗ ಆದರೆ ಮಾಡ್ಕೊಳ್ಳಿ. ನಾವು ಕೇಳುವಂಥದ್ದು ಇಷ್ಟೇ, ಏನು ಇಲ್ಲಿಗೆ ದಾನ ಕೊಟ್ಟಿದ್ದಾರೆ ಆ ಜಾಗ ಇರ್ಬೋದು, ಸರ್ಕಾರದಿಂದ ಗ್ರ್ಯಾಂಟ್ ಆದಂಥ ಶಾಲೆಗೆ ಆದಂಥ ಜಾಗ ಇರ್ಬೋದು, ಅದನ್ನು ಯಥಾಸ್ಥಿತಿ ಹಾಗೇನೆ ಉಳಿಸಿ. ಬಿಜೆಪಿ ಮುಖಂಡ ಎಕೆ ಮನುಮುತ್ತಪ್ಪ ಮಾತನಾಡಿ, ಶಾಲಾ ಜಾಗದಲ್ಲಿ ಮಸೀದಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಅಧಿಕೃತ ಜಾಗ ನೀಡಿತ್ತು, ಸ್ಮಶಾನಕ್ಕಾಗಿ ಅಧಿಕೃತ ಜಾಗ ನೀಡಿತ್ತು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮುಂದಾಗಿರುವ ಹಿಂದಿನ ಕಾಂಗ್ರೆಸ್ ಸರ್ಕಾರ ಶಾಲಾ ಮೇಲುಸ್ತುವಾರಿ ಸಮಿತಿಯ ಗಮನಕ್ಕೆ ತಾರದೆ 62 ಸೆಂಟ್ ಜಾಗವನ್ನು ವಕ್ಫ್ ಬೋರ್ಡಿಗೆ ನೀಡಿದೆ. ಶಾದಿ ಮಹಲ್ ನಿರ್ಮಾಣ ಮಾಡುವುದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕಾಗಿ ಶಾಲಾ ಜಾಗದ ದುರ್ಬಳಕೆ ಆಗುತ್ತಿರುವುದು ಖಂಡನೀಯ. ಚೆರಿಯ ಪರಂಬುವಿನಲ್ಲಿ ಮಳೆಗಾಲದಲ್ಲಿ ನೀರು ಬರುತ್ತದೆ. ನದಿಯ ಸಮೀಪ 500 ಮೀಟರ್ ದೂರದವರೆಗೆ ಯಾವುದೇ ಕಟ್ಟಡ ನಿರ್ಮಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸಹ ತೀರ್ಪು ನೀಡಿದೆ. ಎಲ್ಲ ಆದೇಶಗಳನ್ನು ಉಲ್ಲಂಘಿಸಿ ಶಾದಿ ಮಹಲ್ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಎಂದರು. ಇತಿಹಾಸವೇ ಹೀಗೆ ಇದೆ. ಬಹುಶಃ ಇವಾಗಂದಲ್ಲ, ಮತ್ತು ಒಂದು 30-35 ವರ್ಷಗಳ ಹಿಂದೆ ಈ ಒಂದು ಶಾಲಾ ಜಾಗದಲ್ಲಿ ಮಸೀದಿಗೆ ಜಾಗವನ್ನು ಅವರು ಅಧಿಕೃತವಾಗಿ ಕೊಟ್ಟಿದ್ದರು. ಅದರ ಮೇಲೆ ಇದು ಸ್ಮಶಾನಕ್ಕೆ ನಾವೇನು ನಿಂತಿದ್ದ ಜಾಗ ಇದೆಯಲ್ಲ, ಅದು ಸ್ಮಶಾನಕ್ಕೆ ಅಧಿಕೃತವಾಗಿ ಹಿಂದಿನ ಕಾಂಗ್ರೆಸ್ ಸರ್ಕಾರ 2 ಎಕರೆ 70 ಸೆಂಟನ್ನು ನೀಡಿದ್ದಾರೆ. ಬಹುಶಃ ಇದರಲ್ಲೇ ನಮಗೆ ಅರ್ಥ ಆಗ್ತದೆ, ಒಂದು ಶಿಕ್ಷಣ ಸಂಸ್ಥೆಗೆ ಕೊಟ್ಟಂಥ ದಾನಿಗಳ ಜಾಗ ಇರ್ಬೋದು, ಸರ್ಕಾರದ ಜಾಗ ಇರ್ಬೋದು, ಇದನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಅಂತೇಳಿ ಕೊಡುವಂಥದ್ದು ಇದು ಖಂಡನೀಯ. ಜೊತೆಗೇ ಇವತ್ತು ಕಬರಿಸ್ತಾನ್ ಅಂತ ಹೇಳ್ತಾರೆ, ಇವತ್ತು ಅದಕ್ಕೂ ಸಮೇತ 2017ರಲ್ಲಿ ಇದು ವಕ್ಫ್ ಬೋರ್ಡಿಗೆ 62 ಸೆಂಟು ಜಾಗ ರಿಜಿಸ್ಟರ್ ಆಗಿದೆ. ಭಾಳ ಆಶ್ಚರ್ಯ ಆಗ್ತದೆ. ಯಾರ ಮ್ಯಾನೇಜ್ಮೆಂಟ್ನ ಮಾಹಿತಿಗೂ ಬಾರದೆ, ಯಾರಿಗೂ ಮಾಹಿತಿ ಬಾರದೆ 62 ಸೆಂಟ್ ಜಾಗವನ್ನು ವಕ್ಫ್ ಬೋರ್ಡಿಗೆ ಕೊಟ್ಟು ಅಲ್ಲಿ ಕಬರ್ಸ್ತಾನ್ ಅಂತ ಹೇಳಿ ಅದರ ಮೇಲೆ ಇಲ್ಲಿ ಶಾದಿ ಮಾಲನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಾವು ಶಾದಿ ಮಾಲಿಗೆ ವಿರೋಧ ಅಲ್ಲ, ಅಧ್ಯಕ್ಷರು ಹೇಳಿದಾಗೆ ಶಾದಿ ಮಾಲ್ಗಳಿಗೆ ವಿರೋಧ ಅಲ್ಲ. ನಾವು ನಮ್ಮ ಸರ್ಕಾರ ಇದ್ದಾಗ ಇಲ್ಲೇ ಶಾದಿ ಮಾಲ್ ನಾವೇ ಯಡಿಯೂರಪ್ಪನವರ ಕಾಲದಲ್ಲಿ ಇಲ್ಲೇ ಶಾದಿ ಮಾಲ್ ಪಕ್ಕದಲ್ಲಿ ಆಗಿದೆ. ಅದಕ್ಕೆ ನಮ್ಮದು ವಿರೋಧ ಇಲ್ಲ, ಎಲ್ಲರಿಗೂ ಸಿಗಬೇಕು. ಆದರೆ ಒಂದು ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆಯ ಶಾಲೆಗಳನ್ನು ಕೊಡೋದು ಅಂತ ಹೇಳಿದರೆ, ಈಗ ನಮ್ಮದು ಬೇಕಾದಷ್ಟು ಸಮುದಾಯಗಳಿದೆ. ಕೊಡೋ ಸಮುದಾಯ ಇದೆ, ಗೌಡ ಸಮುದಾಯ ಇದೆ, ಐರಿ ಸಮಾಜ ಇದೆ, ಬಿಲ್ಲವ ಸಮಾಜ ಇದೆ. ಎಲ್ಲ ಸಮಾಜಗಳಿಗೆ ಇದರ ಮೊಗೆರ ಸಮಾಜ ಇದೆ. ಎಲ್ಲ ಸಮಾಜಗಳಿಗೆ ಇಲ್ಲಿ ಅವರವರ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕೊಡ್ಬೋದಲ್ಲ. ಇದು ಅಕ್ಷಮ್ಯ ಅಪರಾಧ. ಇಲ್ಲಿ ಮತ್ತೊಂದು ಏನಾಗಿದೆ ಅಂತಂದರೆ, ಶಾದಿ ಮಾಲ್ ನಿರ್ಮಾಣ ಮಾಡೋದು ಅದು ಅವರ ಇಸ್ಲಾಂ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಗೊತ್ತಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೆ ಅದು ಸ್ಮಶಾನದ ಮೇಲೆ ಇದನ್ನು ಕಟ್ಟುವಂಥದ್ದು ಸಾಧ್ಯನೇ ಇಲ್ಲ. ಜೊತೆಗೇ ಇಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ಜಾಗದಲ್ಲಿ ನಾವು ನಿಂತ ಜಾಗದಲ್ಲಿ ಏನು ಈ ಒಂದು ಕಟ್ತಾ ಇದ್ದಾರೆ, ನಮ್ಮ ಮಳೆಗಾಲ ಸಮಯದಲ್ಲಿ ಇದರ ಮೇಲೆ ನಾವು ನಿಂತ ಜಾಗದ ಮೇಲೆ 15 ಅಡಿ ನೀರು ಮೇಲೆ ಬರ್ತದೆ. ಯಾವ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅದರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ. ನದಿ ಏನು ಹರಿತದೆ
ಈ ನದಿಯ ಪಕ್ಕದಲ್ಲಿ 500 ಮೀಟರ್ ದೂರದವರೆಗೆ ಯಾವುದೇ ಇದನ್ನು ಕಟ್ಟುವಾಗಿಲ್ಲ, ಯಾವುದೇ ಕಟ್ಟಡಗಳನ್ನು ಕಟ್ಟುವಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದನ್ನೆಲ್ಲ ಮೀರಿ ಈ ರೀತಿ ಮಾಡೋದು ಅಂತಂದರೆ ಇವರ ಮನಸ್ಥಿತಿ, ಈ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ಮನಸ್ಥಿತಿ ಇದೆ ಅಂತ ಹೇಳೋದನ್ನು ನಮಗೆ ಅರ್ಥ ಆಗ್ತದೆ. ಇದನ್ನು ನಮ್ಮ ನಾಡಿನ ಜನತೆ ತಿಳ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ತಳೂರು ಕಿಶೋರ್ ಕುಮಾರ್ ಕಾಮಗಾರಿಯ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಖಂಡಿಸಿದರು. ಇದಕ್ಕೂ ಮೊದಲು ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲೆ ವಿಶಾಲ್ ಕುಶಾಲಪ್ಪ ಅವರಿಂದ ನಿರ್ಮಾಣ ಹಂತದಲ್ಲಿರುವ ಶಾದಿ ಮಹಲ್ ಕಟ್ಟಡದ ಕಾಮಗಾರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು. ಅಕ್ಕ MLA ಹ್ಯಾಂಗೆ ಇನ್ಫಾರ್ಮ್ ಮಾಡಿ ಫಸ್ಟ್, ಅಲ್ಲಿಂದ ಲೆಟರ್ ಹಸ್ ಬೀನ್ ಗಿವನ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಅಲ್ಲಿಂದ ನನಗೆ ಡಿ ಇಮಿಡಿಯೇಟ್ ಗೊತ್ತಾದ ತಕ್ಷಣ ಮಾಡಿದ್ದೀನಿ. ಐದು ಗೇಟ್ ಮಾಡಿ ಸೊ ಸರ್ವೆ ಕಟ್ಕೊಳ್ಳಿ ಸರ್. ಸರ್ವೆ ಮಾಡಿದ್ದಾರೆ, ಸರ್ವೆ ನೀವು ಮಾಡಿದ್ದಾರೆ, ಸರ್ವೆ ಮಾಡಿ ನೀವು ಕೆಲಸ ಮಾಡಿ ನಿನ್ನೆ ಆಯ್ತು, 22 ಆಯ್ತು. ಅಲ್ಲಿ ಕಾಪಿ ಇಲ್ಲ. ಒತ್ತುವರಿ ಮಾನವ 2013 ಇದನ್ನು ಪೂರ್ಣಪಡಿಸಿಕೊಂಡು ಆದೇಶ ಮಾಡಿಲ್ಲ. ತಹಶೀಲ್ದಾರ್ಗೆ ಎಲ್ಲರೂ ನೋಟ್ ಮಾಡಿಲ್ಲ. ಅದಕ್ಕೆ ಇದು ಆದ ತಕ್ಷಣ ಸೊ ಈಗ 1990 ಇದು ಬರೀ ರೆಕಾರ್ಡ್ಸ್ ನೋಡೋದಕ್ಕ ವಾರಂಟಿ ಕೊಡ್ತದ್ದು ಮಾಡೋದು ಎಲ್ಲ ಉಂಟಲ್ಲ ಸರ್. ಸೊ ಅಲ್ಲಿ ತುಂಬ ಒರೇ ಸರ್ವೆ ಈ ಕಡೆ ಒಂದು ಆಯ್ತು ಅಂಚೆ ನಮಗೂ ಏನು ಕನ್ಫ್ಯೂಷನ್ ಇಲ್ಲ. ಈ ಉಳ್ಳ ಜಾಗಕ್ಕೆ ದಾರು ಕೊಟ್ಟಿದ್ಲೆ ಒಂದು ಆಯ್ತಲೆ ಗವರ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ಲೆ ಅಂಚೆ ನಗರ ಕದ ಗೊತ್ತಿಪ್ಪಂತ ನಗರ ಜಾಗ ಇನ್ನೇ ಉಂಟು. ಇದು ಫಸ್ಟ್ ಟೈಮ್ ಆಯೆ ಉಂಟು. ಸೊ ಮಿನ್ನೆ ಇದು ಚಂದ ಕೊಡ್ತದ್ದು ಒತ್ತುವರಿ ಎಲ್ಲ ಆಯ್ತು ಅನ್ಕೊಂಡು ಕನ್ಫ್ಯೂಷನ್ ಉಂಟು. ಅದು ನಂಗೆ ಇದು ಗೊತ್ತಾದ ತಕ್ಷಣ DC ಸರ್ವೆ ಕಟ್ಟಿ ಮೂರ್ಪುರಿ ಲೆಟರ್ ಕೊಡ್ತೀವಿ. ಇನ್ಫಾರ್ಮ್ ಮಾಡಬೇಕಲ್ಲ, ಅವ್ರು ಹಾಜರಿರ್ಬೇಕಲ್ಲ, ಇವ್ರ ಕೈಯಿಂದ ರೆಪ್ರೆಸೆಂಟೇಷನ್ ಯಾರಾದ್ರೂ ಇರ್ಬೇಕಲ್ಲ, ಅದೆಲ್ಲ ಗುಪ್ತವಾಗಿ ಸರ್ವೆ ಮಾಡಬೇಕು. ಇವ್ರ ಕೈಯಿಂದ ನಾವು ಸರ್ವೆ ಮಾಡುವುದು ಸಂದರ್ಭದಲ್ಲಿ ಖುದ್ದಾಗಿ ನಾನು ಹಾಜರಿದ್ದೆ ಹೇಳಿ ಸೈನ್ ತರಬೇಕು. ಅದು ಯಾವುದು ಅಲ್ಲ, ಚೆಕ್ ಬಂದಿಯವರಿಗೆ ಅದು ಜಾಗ ಚೆಕ್ ಬಂದಿಯವರಿಗೂ ಸಹ ನೋಟಿಸ್ ಆಗಬೇಕು. ಬಟ್ ಮಾಡೋದು ಗೊತ್ತಾಯ್ತಿಲ್ಲ. ಈ ಸಂದರ್ಭ ಮಡಿಕೇರಿ ನಗರಸಭಾ ಸದಸ್ಯ ಉಮೇಶ್ ಸುಬ್ರಹ್ಮಣಿ, ಮಾಜಿ ಅಧ್ಯಕ್ಷೆ ಅನಿತಾ ದೇವಯ್ಯ, ಸ್ಥಳದಾನಿಗಳಾದ ಕಿಕ್ಕಂಡ ರಾಜಮೇದಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಉದಯಶಂಕರ್, NS ಉದಯಶಂಕರ್, ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಪಾಡಿಯಮ್ಮಂಡ ಮನು ಮಹೇಶ್, ಕಾರ್ಯದರ್ಶಿ ಪುಕ್ಕಳಡ್ರ ಧನುಜ್, ಬೇತು ಬಿಜೆಪಿ ಬೂತ್ ಅಧ್ಯಕ್ಷ ಚೋಕಿರ ಅಜಿತ್, ಮುಕ್ಕಾಟಿರ ವಿನಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.